ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಇದನ್ನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗಾರು ಇನ್ಫಾರ್ಮೇಷನ್ ಒಂದು ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಸೊ ಅದನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನನ್ನ ವೀಡಿಯೋಸ್ ರೀಚ್ ಆದಂಗೆ ನನಗೂ ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಸೊ ಒಂದು ನನಗೂ ವಿಡಿಯೋಸ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಹಾಗೆ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಇವತ್ತು ನಾನು 2-3 ಡೇಸ್ ಆಯಿತು ಸೊ ವಿಡಿಯೋಸ್ ಮಾಡಲಿಲ್ಲ. ಯಾಕಂತಂದರೆ ಮಗನಿಗೆ ಎಕ್ಸಾಮ್ ಹತ್ರ ಬಂತು. ಸೊ ಹಾಗಾಗಿ ಹಾಗೆ ಸ್ವಲ್ಪ ಪೂಜೆ ಕಡೆ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಹೇಳಿದ್ದೀನಿ, ನನಗೆ ಏನು ನನ್ನ ಹಾಬೀಸ್ ಒಂಥರ ನನಗೆ ಖುಷಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಏನೇ ಇದ್ರೂ ನಾನೇ ಮಾಡಬೇಕು ಅನ್ನೋ ಒಂದು ಹುಚ್ಚುತನನೋ ಒಂದೇನೋ ಆ ಒಂದು ಇಂಟ್ರೆಸ್ಟ್ ಏನೋ ಗೊತ್ತಿಲ್ಲ. ಕೆಲವೊಂದು ಹಾಬೀಸ್ ಅಂತ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ನಾನೇ ಮಾಡಬೇಕು, ಎಷ್ಟೇ ಕಷ್ಟ ಆದರೂ ನಾನೇ ಮಾಡಬೇಕು. ಹಾಗೆ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಅಂದರೂ ತುಂಬಾ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾಡ್ದು ಪೂಜೆಗೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂತ ಒಟ್ಟಿಗೆ ನಾನು ಇದರಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಒಂದಿಷ್ಟು ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದೆ. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಈ ಥರ ಬ್ಲೌಸ್ ಪೀಸ್ ಎಲ್ಲ ಇದುವರೆಗೂ ತೊಗೊಂಡು ಬರೋಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಕಾಟನ್ ಬ್ಲೌಸ್ ಪೀಸಸ್ಸನ್ನೆಲ್ಲ ನೋಡಿರಲಿಲ್ಲ, ತೊಗೊಳಕ್ಕೆ ಹೋಗಿರ್ಲೂ ಇಲ್ಲ. ಸೊ ಫಸ್ಟ್ ಟೈಮ್ ತೊಗೊಂಡು ಬರೋಕ್ಕೆ ಹೋಗಿದ್ದು. ಸೊ ಕಲರ್ಸು ಡಿಸೈನ್ಸು ಸೊ ತುಂಬಾ ಇಷ್ಟ ಆಯಿತು. ಹಾಗೆ ಇನ್ನೊಂದು 8-9 ಬ್ಲೌಸ್ ಪೀಸ್ ಏನೋ ತೊಗೊಂಡೆ. ಅದರಲ್ಲಿ ಒಂದು ನನಗೆ ಒಂದು ಇಕ್ಕಟ್ ಬ್ಲೌಸ್ ಪೀಸ್ ಸಿಕ್ಕರೆ ನಾನು ರಿಟರ್ನ್ ಗಿಫ್ಟ್ ಥರ ಏನಾದರೂ ಕೊಡಬೇಕು ಅಂತ ಹೇಳಿ ಅದ್ರ ಜೊತೆಗೆ ನಾನು ಒಂದು ಇಕ್ಕಟ್ ಬ್ಲೌಸ್ ಪೀಸ್, ಕಲರ್ಸ್ ಯಾವುದೂ ಸಿಗಲಿಲ್ಲ, ಒಂದೇ ಕಾಂಬಿನೇಷನ್ ಸಿಕ್ಕಿದ್ದು, ಅದು ಬ್ಲ್ಯಾಕ್, ಗ್ರೀನ್ ಹಾಗೆ ಕ್ರೀಮ್ ಕಲರಲ್ಲಿ. ಸೊ ಹಾಗಾಗಿ ಸಿಕ್ಕಿದ್ರಲ್ಲೇ ಮಾಡೋಣ ಅಂತ ಹೇಳಿ ನಾನು ಆ ಬ್ಲೌಸ್ ಪೀಸನ್ನು ತೊಗೊಂಡ್ಬಂದು ಇವಾಗ ಆಲ್ರೆಡಿ ನಾನು ಒಂದು ರೀಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಕ್ಕಟ್ ಬ್ಲೌಸ್ ಪೌಚ್ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ಅಂದರೆ ನಾನು ಹೇಳಿದ್ನಲ್ಲ, ಯಾರಿಗೆ ಒಂದು ಹಾಬೀಸ್ ಇದೆ ಅಂತ ಅಂದರೆ ಜಸ್ಟ್ ಥಿಂಕ್ ಮಾಡಿದರೆ ಸಾಕು, ಆ ಒಂದು ತಲೆಯಲ್ಲಿ ಓಡಿದರೆ ಸಾಕು, ಹಾಗೆ ಏನಾದರೂ ನೋಡಿದರೆ ಸಾಕು ನಾವು ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ತಲೆ ಓಡ್ತು ನನಗೆ, ಬಟ್ ಈ ಥರ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಒಂದು 5 ಜನಕ್ಕೆ ಮಾತ್ರ ಇಲ್ಲಿ ನಾಡ್ದು ಪೂಜೆ ಮುಗಿಸುವಾಗ. ಸೊ 5 ಜನಕ್ಕೆ ಹೇಳಿ ಪೂಜೆ ಮುಗಿಸೋಣ ಅಂತ ಹೇಳ್ತೀನಿ ಏನು ರೀಸನ್ ಅಂತ ಹೇಳಿ. ಸೊ ನಾನಿವಾಗ ಪೌಚನ್ನ ತೋರಿಸ್ಬಿಡ್ತೀನಿ, ಯಾವ ಥರ ಪೌಚ್ ಅಂತ ತೋರಿಸ್ತೀನಿ, ಮತ್ತು ಎಷ್ಟು ಮಾಡಿದ್ದೀನಿ ಅಂತ ಹೇಳಿ. ಸೊ ಈ ಥರ ಕಾಂಬಿನೇಷನಲ್ಲಿ, ಈ ಥರ ಕಲರ್ ಕಾಂಬಿನೇಷನ್ ಒಂದು ಸಿಕ್ತು ನನಗೆ. ಸೊ ಹಾಗಾಗಿ ಈ ಕಲರ್ ಕಾಂಬಿನೇಷನ್ನ ತೊಗೊಂಡೆ. ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು, ಇನ್ನೂ ಇದರಲ್ಲಿ ಕಲರ್ಸ್ ತುಂಬಾ ಸಿಗುತ್ತೆ, ಬಟ್ ನಾನು ಬೇರೆ ಶಾಪಿಗೆಲ್ಲ ಹೋಗಲಿಲ್ಲ, ಅದೇ ಒಂದು ಶಾಪಲ್ಲೇ ತೊಗೊಂಡೆ. ಸೊ ಈ ಥರ ಕ್ಯೂಟಾಗಿ ಫಸ್ಟಿಗೆ ಫುಲ್ ಪ್ಲೇನಾಗಿ ಮಾಡಿದೆ. ಮತ್ತೆ ಏನು ಅನ್ನಿಸ್ತು, ಲಾಸ್ಟಿಗೆ ಫಿನಿಶಿಂಗ್ ಬರುವಾಗ ನಾನಿಲ್ಲಿ ಒಳಗಡೆ ಪಂಚ್ ಮಾಡಿ ಏನು ನಾವು ಇದು ಮಾಡ್ತೇವಲ್ಲ, ಸೊ ಅದನ್ನು ಹಾಕಲಿಲ್ಲ, ಜಸ್ಟ್ ಈ ಥರ ಪ್ರೆಸ್ ಮಾಡೋಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಒಂದು ಯೂಸ್ಫುಲ್ ಆಗುತ್ತೆ ಲೇಡೀಸಿಗೆ ಅಂತ ಹೇಳಿ. ಸೊ ಈ ಥರ ಒಂದು ಫ್ಲವರ್ ಥರ ಇಷ್ಟು ಉದ್ದಕ್ಕೆ, ಅಂದರೆ ಇದು ನಾನು ಸ್ಟಿಚ್ ಮಾಡಿರೋದು ಮೇಲ್ಗಡೆ ಕಾಣಿಸ್ಬಾರ್ದು ಅಂತ ಹೇಳಿ ಅಷ್ಟೇ. ಮತ್ತು ಹಾಗೆ ಇಲ್ಲಿ ಮೇಲ್ಗಡೆ ಸ್ವಲ್ಪನೂ ನನಗೆ ಅದೇನೋ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತ ಹೇಳಿ, ಯಾಕಂದರೆ ನಾನು ಫಸ್ಟಿಗೆ ಇದೇ ಥರ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡಿರೋಂಗಿಲ್ಲ. ಸೊ ಹಾಗಾಗಿ ನಂಗೆ ಪೌಚ್ ಮಾಡಬೇಕು ಅಂತ ಇತ್ತು, ಬಟ್ ಇದೇ ಥರ ಮಾಡಬೇಕು ಅಂತ ಇರಲಿಲ್ಲ. ಫಸ್ಟ್ ಮಾಡ್ತಾ ಏನಾಯಿತು ಅಂದರೆ ನನಗೆ ಆ ಸ್ಟಿಚಿಂಗ್ ಏನಿರುತ್ತೆ ಸೊ ಅದು ಕಾಣಬಾರ್ದು ಅಂತ ಹೇಳಿ ನೆಕ್ಸ್ಟ್ ಏನು ಮಾಡಿದೆ, ಈ ನೀರಿಗೆ ಇಟ್ಬಿಟ್ಟು ಈ ಫ್ಲವರನ್ನು ಮಾಡಿದೆ. ಕಾಣಿಸ್ತಾ ಇದೆಯಲ್ಲ, ಒಂಥರ ಬಟರ್ಫ್ಲೈ ಥರ ಕಾಣಿಸ್ತಾ ಇದೆ. ಹಾಗೆ ನಾನು ಮತ್ತೇನು ಮಾಡಿದೆ, ಮಧ್ಯದಲ್ಲಿ ಸ್ಟಿಚ್ ಬರುತ್ತಲ್ಲ, ಸೊ ಹಾಗಾಗಿ ಅದು ಕೂಡ ಕಾಣಿಸ್ಬಾರ್ದು ಅಂತ ಹೇಳಿ ಈ ಥರ ವೈಟ್ ಕಲರ್ ಬೀಡ್ಸನ್ನು ಹಾಕಿದ್ದೀನಿ. ಒಳಗಡೆ ಯಾವುದೇ ನಾನು
ಜಿಪ್ ಆಗಲಿ ಏನೇ ಆಗಲಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ನಾನು ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಇರೋದ್ರಿಂದ ಸೊ ನೋಡೋಣ ಅಂತ ಹೇಳಿ ಫ್ರಂಟಲ್ಲಿ ಈ ಥರ ಶೇಪಲ್ಲಿ ತೊಗೊಂಡಿದ್ದೀನಿ. ಬೇಕಾದವರು ಈ ಥರ ರೌಂಡ್ ಶೇಪಲ್ಲೂ ತೊಗೋಬೋದು, ವಿ ಶೇಪಲ್ಲೂ ತೊಗೋಬೋದು, ಹಾಗೆ ಬೇರೆ ಬೇರೆ ಶೇಪಲ್ಲಿ ಮಾಡ್ಬೋದು. ಬಟ್ ನಾವು ಒಂದೇ ಥರ ಮಾಡೋಣ ಅಂತ ಹೇಳಿ ಸೊ ಒಂದೇ ಥರ ಮಾಡಿದೆ. ಒಂದೆರಡನ್ನ ನೋಡೋಣ ಮಾಡೋಣ ಅಂತ ಇತ್ತು, ಬಟ್ ನಾನು ಜಾಸ್ತಿ ಬಟ್ಟೆ ತಂದಕ್ಕೆ ಹೋಗಿರಲಿಲ್ಲ. ಸೊ 1 ಮೀಟರ್ ಮಾತ್ರ ತಂದಿದ್ದಿದ್ದನ್ನು. ಸೊ 1 2 3 4 5 6 7 and 8 ಪೌಚಸನ್ನು ಮಾಡಿದ್ದೀನಿ. ಸೊ ಯಾವುದೇ ಒಂದು ದೊಡ್ಡ ಆಗಲಿ ಸಣ್ಣ ಆಗಲಿ ಯಾವುದೇ ಇಲ್ಲ. ಸೊ ಒಂದೇ ಮೆಜರ್ಮೆಂಟಲ್ಲೇ ಸೊ ಪೌಚಸನ್ನು ಮಾಡಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಕಾಯಿನ್ಸ್ ಮಾತ್ರ ಇಡ್ಲಿಕ್ಕೆ ಆಗೋದಿಲ್ಲ, ನೋಟ್ ಇಡ್ಬೋದು, ಹಾಗೆ ಮೊಬೈಲ್ ಫೋನನ್ನು ಇಡ್ಬೋದು. ಸಿಂಪಲ್ ಆಗಿ ಎಲ್ಲಾದರೂ ಹೊರಗಡೆ ಹೋಗುವಾಗ, ಪೇಟೆಗೆಲ್ಲ ಹೋಗುವಾಗ, ಇಲ್ಲಾಂದರೆ ಸಣ್ಣ ಸಣ್ಣ ಫಂಕ್ಷನ್ಸ್ಗೆಲ್ಲ ಹೋಗುವಾಗ ಮೊಬೈಲ್ ಕೈಲಿ ಹಿಡ್ಕೊಂಡು ಹೋಗೋದಕ್ಕಿಂತ ಸೊ ಇದರಲ್ಲಿ ತೊಗೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೇನು ಇದೊಂಥರ ಯೂಸ್ಫುಲ್ ಆಗುತ್ತೆ ಲೇಡೀಸ್ಗೆ ಅಂತ ಹೇಳಿ ತೊಗೋಬೋದಾಗಿತ್ತು ಹೊರಗಡೆಯಿಂದ. ಬಟ್ ನನ್ನ ಬುದ್ಧಿ ನನ್ನನ್ನು ನೋಡಿದವ್ರಿಗೆ ಗೊತ್ತಿರುತ್ತೆ, ಹಾಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಗೊತ್ತಾಗ್ಬೋದು. ಯಾಕಂತಂದರೆ ನನಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ತಲೆ ಇದು ಮಾಡ್ಕೋಬೇಡಿ. ಯಾಕಂತಂದರೆ ಹಾಬೀಸ್ ಇದ್ದವ್ರಿಗೆ ಅನಿಸುತ್ತೆ ಏನಂತ ಹೇಳಿ, ನಾನೇ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದಿತ್ತು, ಬಟ್ ನನ್ನ ಮಕ್ಕಳಿರೋ ಕಾರಣ ಸೊ ಅವ್ರನ್ನ ಹಿಡ್ಕೊಂಡು ಮಾಡೋಕ್ಕೆ ಹೋದರೆ ಒಂದೊಂದು ಪೀಸ್ ಯಾವುದಾದ್ರು ಕಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅವಳು ಮತ್ತೆ ಹಠ ಮಾಡ್ತಾಳೆ. ಏನಂತ ಅಂದರೆ, ನಾನು ಮೊನ್ನೆ ಪಿಂಕ್ ಕಲರ್ ಪೌಚ್ ಮಾಡುವಾಗಲೇ ಹಠ ಮಾಡಿದ್ಲು, ನನಗೊಂದು ಪೌಚ್ ಬೇಕಾ ಅಂತ ಹೇಳಿ. ಸೊ ಅದಕ್ಕೆ ನಾನೀಗ ಇವತ್ತೇನು ಮಾಡಿದೆ ಅಂದರೆ, ಅವಳಿಗೊಂದು ಈ ಥರ ಸೈಡ್ ಬ್ಯಾಗ್ ಇದು ಬರುತ್ತಲ್ಲ, ಸೊ ಹಾಗಾಗಿ ಆ ಥರದೊಂದು ಪೌಚನ್ನು ಅವಳಿಗೂ ಕೂಡ ಮಾಡಿದೆ. ಅವಳಿಗಾದರೆ ಈ ಥರ ಪೌಚ್ ಬೇಕು ಅಂತ ಹೇಳಿದ್ಲು, ಬಟ್ ಅವಳಿಗೆ ಇದು ಯೂಸ್ ಆಗೋದಿಲ್ಲ. ಇದಾದರೆ ಅವಳಿಗೆ ಯೂಸ್ ಆಗುತ್ತೆ ಮಗಳಿಗೆ. ಸೊ ಅದ್ರ ಜೊತೆಗೆ ಇದೊಂದು ಪೌಚ್ ಅವಳಿಗೆ ಇರಲಿ ಅಂತ ಹೇಳಿ. ಸೊ ಸೇಮ್ ಇದು, ಬಟ್ ಅವಳಿಗೆ ಏನಾಗುತ್ತೆ ಅಂದರೆ ಸಣ್ಣವಳಲ್ಲ, ಸೊ ಹಾಗಾಗಿ ಈಗ ಹಿಡ್ಕೊಂಡೆಲ್ಲ ತೆಗಿಲಿಕ್ಕಾಗೋದಿಲ್ಲ ಅಂತ ಹೇಳಿ ಜಸ್ಟ್ ಇದೊಂದು ಸಪೋರ್ಟಿಗಿರಲಿ ಅಂತ ಹೇಳಿ ಜಸ್ಟ್ ಹೀಗೆ ಎಳ್ಕೊಂಡು, ಹಾಗೆ ಅವಳಿಗೆ ಇಟ್ಕೊಳ್ಳೋಕ್ಕೇನಿಲ್ಲ, ಇಟ್ಕೊಂಡ್ರೆ ಚಾಕ್ಲೇಟ್ ಇಟ್ಕೋಬೋದು ಅಷ್ಟೇ. ಹಾಗೆ ಅವಳಿಗೂ ಸೇಮ್ ಮೆಥಡಲ್ಲಿ ಈ ಥರ ಫ್ಲವರ್ ಕೊಟ್ಟು, ಬಟ್ ಬೀಡ್ಸ್ ಹಾಕಲಿಲ್ಲ. ಬೀಡ್ಸ್ ಲಾಂಗ್ ಬೀಡ್ಸ್, ಅದಾದ ಗೋಲ್ಡ್ ಬೀಡ್ಸ್ ಇದು. ಸೊ ಇದನ್ನು ಹಾಕಿದ್ದೀನಿ ಅವಳಿಗೆ. ಹಾಗೆ ಈ ಥರ ಒಂದು ಲೇಸನ್ನು ಹಾಕಿದ್ದೀನಿ. ಬಟ್ಟೆ ತುಂಬ ಉಳಿಲಿಲ್ಲ ಇದರಲ್ಲಿ. ಸೊ 1 ಮೀಟರ್ನಲ್ಲೇ ಇಷ್ಟೆಲ್ಲ ಮಾಡಿದೆ ನಾನು. ನಮಗೂ ಕೂಡ ಮೊಬೈಲನ್ನು ಇಟ್ಕೊಂಡು ಹೋಗ್ಬೋದು, ಬಟ್ ನಾನು ಇದನ್ನು ತುಂಬ ಉದ್ದ ಮಾಡಲಿಲ್ಲ, ನಾನು ಮೊಬೈಲ್ ಇದರಲ್ಲಿ ಇಡಿಸೋದಿಲ್ಲ. ಸೊ ಹಾಗಾಗಿ ಇದು ಅವಳಿಗೆ ಆಯಿತು. ತುಂಬ ಕ್ಯೂಟ್ ಆಗಿದೆ ಇದು. ಸೊ ನಾನು ಆವಾಗಲೇ ಹೇಳಿದೆ, ನಾನು 5 ಜನನ ಕರೆದು ಸೊ ತುಂಬ ವರ್ಷ ಆಯಿತು ಇವಾಗ ಮಾಡ್ತಾಯಿದ್ದೀನಿ ಅಂತ ಫಸ್ಟಿಗೆ ಹೇಳಿದ್ದೆ. ಯಾಕಂತಂದರೆ ಫುಲ್ ಆಪೋಸಿಟ್ ನಾನು ಬಂದದೆಲ್ಲಿಂದ ಅಂದರೆ ಉತ್ತರ ಕನ್ನಡದಿಂದ, ನನ್ನನ್ನು ಕೊಟ್ಟಿರೋದು ದಕ್ಷಿಣ ಕನ್ನಡಕ್ಕೆ. ಸೊ ಇದೇ ಒಂದು ಪ್ರಾಬ್ಲಮಿಂದಾಗಿ ಏನಾಯಿತು ಅಂತ ಅಂದರೆ, ನಾನು ಸ್ವಲ್ಪ ಹಿಡಿಯೋದು ಲೇಟ್ ಆಯಿತು. ಎಲ್ಲನೂ ಯೋಚನೆ ಮಾಡಬೇಕಾಗತ್ತೆ. ನಮಗೇನಿರುತ್ತೆ ಅಂದರೆ, ಬಂದು ಹುಡುಗಿಯರಿಗೆ ನಮಗೆ ಸಪೋರ್ಟ್ ಮಾಡ್ತಾರೋ ಇಲ್ವೋ, ನಮಗೆ ಬೇಕಾದಾಗೆ ಎಲ್ಲ ಒಂದು ಫೆಸಿಲಿಟಿ ಅಂದರೆ ಪೂಜೆ ಎಲ್ಲ ಮಾಡೋಕ್ಕೆ ಒಂದು ಇದು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಮೈಂಡಲ್ಲಿರುತ್ತೆ. ಸೊ ನಾನು ಹೇಗೆ ಅಂತ ಅಂದರೆ, ನಾನು ಯಾವುದನ್ನು ಹೇಳ್ಕೊಳಕ್ಕೆ ಹೋಗೋದಿಲ್ಲ, ಜಸ್ಟ್ ಹೀಗಾಗಬೇಕು ಅಂತ ಅಷ್ಟೇ ಹೇಳ್ತೀನಿ. ಅದಕ್ಕೆ ಅವ್ರ ರೆಸ್ಪಾನ್ಸ್ ಹೇಗಿರಬೇಕು ಅಂದರೆ, ನನ್ನ ಮೈಂಡಲ್ಲಿ ನೋಡ್ತಾ ಇರುತ್ತೆ, ಅದೇ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬಂದರೆ ಮಾತ್ರ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ. ಸೊ ಲಕ್ಕಿಲಿ ನಾನು ಹೇಳಬೇಕು ಅಂತ ಅಂದರೆ, ನನ್ನ ಮೈಂಡಲ್ಲೇ ನೋಡ್ತಾ ಇರುತ್ತೆ, ಅದು ಅವರಿಗೆ ಹಸ್ಬೆಂಡಿಗೆ ಗೊತ್ತಾಗುತ್ತೆ, ಹಸ್ಬೆಂಡ್ ಮೈಂಡಲ್ಲೇ ನೋಡ್ತಾ ಇರುತ್ತೆ, ಅದು ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತ ಅಂದರೆ, ತುಂಬ ಇಂಟೀರಿಯರ್ ಪ್ಲೇಸಲ್ಲಿ ಇರೋದ್ರಿಂದ ನಾನೀಗ ನಮ್ಮ ಸೈಡಲ್ಲಿ ಏನಾಗುತ್ತೆ ಅಂದರೆ, ನನಗೇನಾದರೂ ಇವಾಗ ಯಾವುದೇ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೂ ಲೇಡೀಸ್ ಈ ಟೈಮಿಗೆ ಹೇಳಿದ ತಕ್ಷಣ ಪಟ್ ಬಂದು ಉಡಿ ತುಂಬಿಸ್ಕೊಂಡೆಲ್ಲ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲೆಲ್ಲ ಹೇಗೆ ಅಂತಂದರೆ, ಭಟ್ರು ಬರಬೇಕು, ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರೊಸೀಜರ್ ಇದೆ. ಬಟ್
ಮತ್ತು ಹೆಚ್ಚಾಗಿ ಈ ಕಡೆದವರೆಲ್ಲ ತುಂಬ ಜನ ಬಂದಿದ್ದಾರೆ ಉತ್ತರ ಕನ್ನಡದಿಂದ. ಈ ಕಡೆ ಎಲ್ಲ ತುಂಬ ಜನ ಇದ್ದಾರೆ ಲೇಡೀಸು. ಬಟ್ ಏನಂತ ಅಂದರೆ ಅವ್ರದ್ದು ಕೂಡ ಇದೇ ಪ್ರಾಬ್ಲಮ್ಮು. ಈ ಮಂಗಳಗೌರಿ ಶುಕ್ರಗೌರಿ ಎಲ್ಲ ಮಾಡುವಾಗ ಅವರು ಕೂಡ ಮುಜುಗರ ಅಂತ ಹೇಳಿ ಅಲ್ಲ, ಆ ಒಂದು ಪೂಜೆಗೆ ಇಲ್ಲಿ ಪೂಜೆಗಳು ತುಂಬಾ ಆಗುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ನಾವು ಅವ್ರ ಜೊತೆ ಹೇಗೆ ಅವರ ಇದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೋ, ಹಾಗೆ ನಾವು ಹೇಳಿದ ತಕ್ಷಣ ಅವರು ಬಂದು ನಮಗೆ ಅಡ್ಜಸ್ಟ್ ಆಗಿ ಅವರು ಅದನ್ನ ತಗೋತಾರೆ ಅನ್ನೋ ಒಂದು ಯಾಕಂದ್ರೆ ಅದು ನೋಡುವಾಗ್ಲೇ ಗೊತ್ತಾಗ್ಬಿಡುತ್ತೆ, ಅವ್ರು ಮಾತಾಡುವಾಗ್ಲೂ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆ ಕಡೆಯಿಂದ ಬಂದಿರೋ ಹುಡುಗಿಯರೆಲ್ಲ ಮಾಡಕ್ಕೆ ಸ್ವಲ್ಪ ಹಿಂಜರಿತಾರೆ ಅಂತಾನೆ ಹೇಳ್ಬೋದು. ಬಟ್ ನಾನ್ ಹಿಡಿಲಿಕ್ಕೆ ಆ ಒಂದು ರೀಸನ್ ಅಲ್ಲ, ನಾನು ಯಾರ್ಯಾರನ್ನ ಕರೀಲಿ ಅನ್ನೋ ಒಂದು ರೀಸನ್ ಅಷ್ಟೇ. ವರ್ಷದ ಪೂಜೆ ಆಗ್ತಾ ಇರೋದ್ರೊಟ್ಟಿಗೆ ನಾನು ಮಾಡಿದ್ರೆ ಆಗೋಗ್ತಾ ಇತ್ತು. ಬಟ್ ಈ ಸತಿ ಆಗೋದು ಡಿಲೇ ಆಯ್ತು ಅಂತ ಹೇಳಿ, ಸೊ ನಾನು ಇದನ್ನ ಮುಗಿಸ್ಬಿಡೋಣ ಅಂತ ಹೇಳಿ, ತುಂಬಾ ಮುಂದೂಡೋದು ಬೇಡ ಅಂತ ಹೇಳಿ ಮನ್ಸಲ್ಲಿ ಅನಿಸ್ತಾನೆ ಇರುತ್ತೆ, ಯಾವಾಗ ಮಾಡೋಣ 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 ಅಂತ ಹೇಳಿ. ಸೊ ಹಾಗಾಗಿ ಹೀಗಿದ್ರು ಶ್ರಾವಣ ಬಂತಲ್ಲ, ಸೊ ಒಂದು ಒಳ್ಳೆಯ ನಮ್ಮ ಕಡೆ ಎಲ್ಲ ಏನಾಗುತ್ತೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಶ್ರಾವಣ ಮಾಸ ಅಂದ್ರೆ ಒಳ್ಳೆಯ ದಿನ, ಯಾವುದಕ್ಕೂ ದಿನ ನೋಡ್ಬೇಕು ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಒಂದು ಎಕ್ಸಾಮ್ ಟೈಮ್ ಬರುತ್ತೆ ಅಂತಾನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಕರೆಕ್ಟ್ ಟೈಮ್ ಆಗಿದೆ. ಮಗಂಗೆ 23rd ಎಕ್ಸಾಮ್ ಇದೆ, ಬಟ್ ನಂದು ಮುಗಿಯೋದು 19th ಮುಗಿಯುತ್ತೆ ಪೂಜೆ. ಸೊ ತೊಂದರೆ ಇಲ್ಲ. ಆದರೂ ಅಕ್ಕನಿಗೆ ಹೇಳಿದೆ, ಅಮ್ಮನಿಗೆ ಹೇಳಿದೆ, ಬಟ್ ಅಕ್ಕನಿಗೆ ಬರೋಕ್ಕಾಗೋದಿಲ್ಲ. ಅಕ್ಕನ ಮಗಂದು ಆಲ್ರೆಡಿ ಎಕ್ಸಾಮ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಅಮ್ಮ ಮಾತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಮ್ಮ ಬಂದರೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಅಮ್ಮನಿಗೆ ಬರೋಕ್ಕೆ ಹೇಳಿದ್ದೀನಿ ನಾನು. ಒಂದು ವಿಷಯ ಏನು ಅಂತ ಅಂದರೆ, ಈ ಒಂದು ಇವಾಗ ನಾನು ಹೇಳಿದ್ನಲ್ಲ, ಏನಾದರೂ ಅನ್ಕೋತಾರೆ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದು ಜನ ಮಾಡೋಕ್ಕೆ ಹೋಗೋದಿಲ್ಲ. ನಾವು ಮಾಡಬಾರ್ದೇನು ಮಾಡ್ತಾ ಇರೋದಿಲ್ಲ. ನಮ್ಮ ಮನಸ್ಸಿಗೆ ನಮ್ಮ ಖುಷಿ ಕೊಡುತ್ತೆ ಅನ್ನೋ ಹಾಗಿದ್ರೆ ದೇವರ ಕೆಲಸಗಳು ನಾವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಮಾಡ್ಬೋದು. ಸೊ ಹಾಗಾಗಿ ಆ ಒಂದು ನಾವು ಬೇರೆ ಕಡೆಯಿಂದ ಬಂದಿದ್ದೀವಿ, ಹಾಗೆ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ, ನಾವು ಮಾಡೋ ಒಂದು ಕೆಲಸಗಳನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಹೇಳುವಂಥ ಒಂದು ಆ ಮನೋಭಾವನ ಇಟ್ಕೊಂಡು ಯಾರು ಕೂಡ ಮುಂದುವರಿಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದೊಂಥರ ಕೊರಗಿನ ಥರನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನನ್ನ ಮೈಂಡಲ್ಲಿ ಏನು ನೋಡ್ತಾ ಇತ್ತು ಅಂತ ಅಂದರೆ, ನಮ್ಮ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಟಾಪಿಕ್ ಬರಲೇಬಾರದು. ಇನ್ನೊಂದು ನಾವು ಅದೇ ಒಂದು ಒಂದು ಮನೆಯಿಂದ ಬಿಟ್ಟು ಇನ್ನೊಂದು ಮನೆಗೆ ಹೋಗಿದ್ದೀವಿ ಅಂತ ಅಂದರೆ, ಸೊ ಅಲ್ಲಿ ಕೂಡ ಸ್ವಲ್ಪ ಬರುತ್ತೆ. ಇನ್ನು ಇಂಟರ್ ಕ್ಯಾಸ್ಟಲ್ಲಂತೂ ತುಂಬಾ ಬರುತ್ತೆ. ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು, ಇವರು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡ್ಕೊಳ್ದೆ ಹೋದರೆ ತುಂಬಾ ಏನು ಹೇಳ್ತಾರೆ, ಮನಸ್ತಾಪಗಳು ತುಂಬಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಕುಟುಂಬದಲ್ಲಿ ಕಲಹಗಳಂತ ಏನು ಹೇಳ್ತಾರಲ್ಲ, ಸೊ ಅದು ತುಂಬಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಫ್ಯಾಮಿಲಿಯ ಒಂದು ಏನಿರುತ್ತೆ, ಸೊ ನಿಮ್ಮ ಬಂದಿರೋರ್ನ ಅಥವಾ ನೀವು ಬಂದಿರೋರ್ನ ಏನಿರುತ್ತೆ, ನೀವು ನಿಮ್ಮದು ಅಂತ ಹೇಳಿ ನೀವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ಅಲ್ಲಿಂದ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಬಂದವರು ಏನು ಅಂತಂದರೆ, ನನ್ನ ವಿಷಯನ ತಗೊಳ್ಳಿ, ನಾನಿವಾಗ ಇಂಟರ್ ಕ್ಯಾಸ್ಟ್, ಸೊ ನನಗೆ ಅನ್ಸೋದೇ ಇಲ್ಲ ನಾನು ಇಂಟರ್ ಕ್ಯಾಸ್ಟ್ ಆಗಿದ್ದೀನಿ ಅಂತ ಹೇಳಿ. ಯಾಕಂತಂದರೆ ನನಗೆ ನನ್ನ ಪ್ಲೇಸ್ ಏನು ಅದನ್ನು ನಾನೇ ತಗೋಬೇಕು. ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇರಲ್ಲ ಅನ್ನೋ ಮೆಂಟಾಲಿಟಿ ಏನಿದೆಲ್ಲ, ಸೊ ಅದನ್ನು ತೆಗ್ದಾಕಿದ್ದೀನಿ ಅಂತಲ್ಲ, ನಾನು ಅದನ್ನು ಇಟ್ಕೊಳ್ಳೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಏನಾದರೂ ನಿಮ್ದು ಇಂಟರ್ ಕ್ಯಾಸ್ಟ್ ಆಯಿತು ಅಥವಾ ಇನ್ನೊಂದು ಮನೆಗೆ ನೀವು ಹೋಗ್ತಾ ಇದ್ದೀರಿ ಅಂತ ಅಂದರೆ, ಅಲ್ಲಿರೋ ಮೈಂಡಿಗೆ ನೀವು ಸೆಟ್ ಆಗಬೇಕು ಅಂತ ಹೇಳಿ ಅಲ್ಲ, ನೀವು ಹೇಗಿರ್ತೀರೋ ಹಾಗೆ ಇರಿ, ಅಲ್ಲಿ ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ಒಂದು ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ಯಾಕಂತಂದರೆ ನನ್ನದು ಇಂಟರ್ ಕ್ಯಾಸ್ಟ್, ಸೊ ಹಾಗಾಗಿ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಾನು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿ ಅಲ್ಲ, ನೀವು ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು, ಅಂದರೆ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯ. ಸೊ ನಾನು ವಿಡಿಯೋ ಮಾಡ್ತಿರೋವಾಗಲೇ ಮೈಕ್ ಸ್ಟಾಪ್ ಆಗಿಬಿಡ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ಸಾರಿ ನಾನು ಅದು ಪೂಜೆಗೆ ಉಟ್ಕೊಳ್ಳೋಣ ಬ್ಲೌಸ್ ಹೊಲಿಯೋಣ ಅಂತ ಇದ್ದೀನಿ. ಸೊ ಪಫ್ ಸ್ಲೀವ್ಸು. ಸೊ ಇದನ್ನು ಹೇಗೆ ಬರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ಇವತ್ತು ನೋಡಿದ್ರಲ್ವಾ ಹೇಗಿದೆ ನಾನು ಮಾಡಿರೋಂಥ ಪರ್ಚೇಸ್ ಅಂತ ಹೇಳಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.